KPSC ಒಳಗೆ ಸಿಸ್ಟಮ್ ಅಂತ ಕೇಳಿದೆ, ಏನೂ ಸಂಶಯ ಬರೋದಿಲ್ಲ ರೀ. ಒಂದೂ UPS ಒಳಗೆ ಮೆರಿಟ್ನಾಗ ಮೋಸ ಆಗೋದಿಲ್ಲ ತಗೋದು. ಇವತ್ತು KPSC ಒಳಗೆ ಯಾರು ಅವರು ಮೆಂಬರ್ಗಳು, ಅವ್ರು ಆಗ್ಬೇಕಾದ್ರೆ 5 ಕೋಟಿ 10 ಕೋಟಿ, ಅವ್ನು ಚೇರ್ಮನ್ ಆದಾಗ 50 ಕೋಟಿ ಕೊಟ್ಟಿರ್ತಾನೆ. ಈಗಿದ್ದವರು ಮೆಂಬರ್ಗಳು ಅದಾರ, ಹಿಂದಿನ ಪುಣ್ಯಾತ್ಮರದು ಮೆಂಬರ್ ಅದಾರ. ಆ KPSC ಚೇರ್ಮನ್ ಮನೆಗೆ ಹೋಗಿದ್ದು ಒಬ್ಬ PSI, ಈಗ AC ಎಕ್ಸಾಮ್ ಕೊಟ್ಟರೆ ಮೊನ್ನೆ PSI ಅದಾಳೆ. ಆ PSI ನನಗೆ ಹೇಳಿದ್ರು, ಸರ್ ಅವ್ರ ಮನ್ಯಾಗ ನಾ ಹೋಗಿದ್ದೆ, ಹೇಳಿದ್ರತ್ತ ನಿನ್ನ AC ಆಗ್ಬೇಕಾದ್ರೆ 2 ಕೋಟಿ ಕೊಡು, ನಿನಗೆ ಕ್ಲಿಯರ್ ಮಾಡ್ತೀನಿ ಅಂತ. ನನ್ನ ಬಳಿ ಎಲ್ಲಿ ಬರ್ತಾವ, ನಾ ತಳವಾರ ಸಮಾಜದವ, ಪೊಲೀಸ್ ಸಮಾಜದವ, ನನ್ನ ಬಳಿ ಅಷ್ಟು 2 ಕೋಟಿ ರೂಪಾಯಿ ಎಲ್ಲಿ ಬರ್ತಾವ ಅಂತೇಳಿ. ಅವನ ಮನ್ಯಾಗ ಫೋಟೋ ನೋಡಿದ್ರತ್ತೆ, ಅವನ ಮನ್ಯಾಗ ಗಾಂಧಿದು ಫೋಟೋ ಇಲ್ಲ, ಸುಭಾಷ್ ಚಂದ್ರ ಬೋಸ್ ಫೋಟೋ ಇಲ್ಲ, ಅಂಬೇಡ್ಕರ್ ಫೋಟೋ ಇಲ್ಲ, ಈ ಅಪ್ಪ ಮಕ್ಕಳ ಫೋಟೋ ಇದ್ದು 2. ಸರ್, ನನ್ನ ರೆಸಿಗ್ನೇಷನ್ ಯಾಕೆ? ಸರ್, ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಏನು ಸರ್ ಇವು ಅಡ್ಡೆ ಅದಲ್ಲ, ಅವರೇ ರೀ ನಾನು KPSC ಚೇರ್ಮನ್ ಮಾಡಿದ್ದು. ಗುರ್ತಾಯ್ತಲ್ಲ ಯಾರು ಅಪ್ಪ ಮಕ್ಕಳು ಅನ್ನೋದು, ಬಿಡಿಸಿ ಹೇಳೋದು ಬೇಡ. ತೀವ್ರ ತರಾಟೆಗೆ ತಗೊಂಡ್ಕೊಂಡ ಯತ್ನಾಳ್ ಪೂಜ್ಯ ತಂದೆಯವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದೆ. ಯತ್ನಾಳ್ ನಾಳೆ ಯಾವ್ದಾರು ಚಾನಲ್ದಾಗ ಹೊಡೆದಿದ್ದಾರೆ ನೋಡಿ. ಎಲ್ಲಿಗೆ ಬತ್ತು ಒಬ್ಬ PSI ಆಗ್ಬೇಕಾದ್ರೆ, ಈಗ 70-80 ಲಕ್ಷ ಕೊಟ್ಟು ಒಬ್ಬ PSI ಅವ ಹೆಂಗೆ ಪ್ರಾಮಾಣಿಕರು ಅಂತ ಹೇಳ್ತೀರಿ? ಮತ್ತು ಟ್ರಾನ್ಸ್ಫರ್ನಾಗ ತಿನ್ನೋದು ಈ ವರ್ಷಕ್ಕೊಮ್ಮೆ MLAಗಳ ಕೆಲಸ ಹೆಂಗಂದ್ರೆ 11 ತಿಂಗಳಾದ್ಮೇಲೆ MLAಗಳು ಫೋನ್ ಮಾಡ್ತಾರೆ, ಏನಪ್ಪ ಈ ಪೊಲೀಸ್ ಸ್ಟೇಷನ್ಗೆ ಇರಬೇಕಾಗಿದೆ ಬೇಡ ಸರ್, ಇರಬೇಕು 10 ತೊಗೊಂಡು ಬಾ. ಪಾಪ ದಲಿತ PSI ಸಾಯಲಿಲ್ಲ ನಮ್ಮ ಇದು ಯಾದಗಿರಿ ಒಬ್ಬ MLA, ಅಪ್ಪ ಮಗ ಕೂಡಿರೋದು ರೊಕ್ಕ. ಮತ್ತೆ ನೋಡ್ರೆ ಅವ್ರು ನೋಡ್ಬೇಕು MLAನು ಸಸ್ತು 20 ಹೆಚ್ಕೊಂಡು ಇವನಂತ ಶಿವಭಕ್ತಪ್ಪ ನಮ್ಮ. ಆ ಪಾಪ ದಲಿತ PSI ಉರ್ಲಾಕೊಂಡು ಸತ್ತು ಎಲ್ಲಿ ಕೊಡ್ತಾರ್ರಿ? 25 ಲಕ್ಷ ಕೊಡೋತಾರೆ ಒಂದು ಪೊಲೀಸ್ ಸ್ಟೇಷನ್ಗೆ. ನಾ ಬಿಜಾಪುರ MLA ಅದನ್ನು ಯಾವ ಪೊಲೀಸರ ಕಡೆ ಒಂದು 10 ರೂಪಾಯಿ ತಿನ್ನೋದಿಲ್ಲ. ಏನಾರು ಯಾವಾಗ 5 ವರ್ಷ ಒಂದು ಫೋನ್ ಮಾಡ್ತೀನಿ ಅವ್ರಿಗೆ ಏನಾರು ಇದ್ರು. ಅದಕ್ಕೆ KPSC ಏನಾಗ್ಬಿಟ್ಟಿದೆ ಬಡವರಿಗೆ ಸಿಗುವಂಥದ್ದಲ್ಲ. ರಾಜಕಾರಣಿಗಳ ಮಕ್ಕಳು ಈ ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಾರಲ್ಲ. ಮೊನ್ನೆ ಒಂದು ಹುಡುಗ ಲೋಕೇಶ್ ಅಂತ ಒಂದು ಹುಡುಗ ನನಗೆ ಮೆಸೇಜ್ ಮಾಡ್ದ, ಸರ್ ನಾನು AC ಸ್ವಲ್ಪ ಮಾರ್ಕಸ್ನಾಗ ಹೋಯ್ತು. ಅವನು ಹುಡುಗನ ಕರೆದಿದ್ರತ್ತ, ಯಾರು KPSC ಒಬ್ಬ ಮೆಂಬರ್ ಕರೆದು ಏನು ಹೇಳ್ದತ್ತ, ನೋಡಪ್ಪ AC ಇದು ನಿಂದು ಚಲೋ ಆಗೈತಿ, ಇದು ಏನವ ನೀವೇನೋ ಆತಿಯಲ್ಲ ಪ್ರಿಲಿಮಿನರಿ ಏನೋ ಹಾಂ ಅದು ಎಲ್ಲ ಅದೆಲ್ಲ ಚಲೋ ಆಗೈತಿ, 2 ಕೋಟಿ ರೂಪಾಯಿ ಕೊಡು ನಿಂದು ಕ್ಲಿಯರ್ ಮಾಡ್ತೀವಿ. ಮುಂದೆ ಇಲ್ಲ ಸರ್ ನಾವು ಬಡೋದೀನಿ, ನಾವೊಂದು ಹಳ್ಳಿಯಾಗಿರೋ ನನ್ನ ಬಳಿ 2 ಕೋಟಿ ಇದೆ, ಇರೋದೇ ನಮ್ಮ ತಂದೆ ತಾಯಿದು 2 ಎಕರೆ ಜಮೀನು ಐತಿ, ಇಲ್ಲ ಏನು ಮಾಡ್ತೀವಿ ಗೊತ್ತಿಲ್ಲ. ಆದರೆ ಇನ್ನೊಂದು ಕೆಲಸ ಮಾಡು, ನೀ ನಮ್ಮ ಸಮಾಜದ ಮತ್ತೆ ನೋಡೋದು ಮತ್ತು ಸಮಾಜದೊಂದು ಪುಕ್ಸಾಟಿ ಮತ್ತು ಉಪಕಾರ. ಏನು ಹೇಳ್ದತ್ತ, ಒಂದು ಕನ್ಯೆ ಐತೆ ನಮ್ಮ ಜಾತಿದು, ಅದನ್ನು ನೀನು ಯಾವ್ದಾರು ಪೊಕಟ್ನಾಗ AC ಮಾಡಿ, ಅದು ಆಣಿ ಮರಿ ಅಂಥದ್ದು ಇರಬೇಕು, ಅದನ್ನು ಆಗ್ಬೇಕು. ಅವನು AC ಆಗ್ಬೇಕಾದ್ರೆ ನೀವು ಆಗ್ಬೇಕು. ಅವ ಒಂದು ಹಾಕಿ ಫೋಟೋ ತೋರಿಸೋಣ, ನನಗೆ ಬ್ಯಾಡ, ನನಗೆ ಹೆಚ್ಚಿನೇ ಬೇಡ. ನೋಡ್ಕೊಳ್ಳೆ ಆಣಿ ಮರಿ ಸೊಂಡಿದ್ರೆ ಹಂದಿ ಮರಿದು ಹೆಂಗಾಗ್ಬೇಕು? AC ಆಗಿ ಏನು ಮಾಡ್ಬೇಕು? ರಾತ್ರಿ ಆರಾಮ್ ಮಕ್ಕೋಬೇಕು ಬೇಡ. ಈ ರೀತಿ ಈ ರಾಜ್ಯದಾಗ ಲೂಟಿ ಮಾಡ್ಲಕತ್ತಾರೆ ಬಡವರು. PSI ಆಗ್ಲಕ್ಕಾಗೋದು ಪೊಲೀಸ್ ನೋಡ್ರಿ. ಒಂದು ಪೊಲೀಸ್ ಆಗ್ಬೇಕಾದ್ರೆ ನಮ್ಮ ಬಿಜಾಪುರನಾಗ ನೋಡ್ತೀನಿ, ನಾನು ಗೋಶಾಲಕ್ಕೆ ಹೋದಾಗ 4 ಕಿಲೋ ನೋಡ್ತಿರ್ತಾವ ಹುಡುಗ ಗಡ್ಡ 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 ಗಡ್ಡ. ಅವ್ರು ಕೆಳಗಡೆ ಕೇಳ್ತೀನಿ, ಏನೋ ಇಲ್ರಿ ಏನೋ ಇಂಟರ್ವ್ಯೂ ಕರೆದಲ್ಲಿ ನೀವೇನಾರು ಮಾಡಿ ಕರೆಸ್ಬೇಕಂದ್ರು. ಮೊನ್ನೆ ಪರಮೇಶ್ವರ್ ಅವ್ರಿಗೆ ಹೇಳ್ದೆ, ನನ್ನ ಮಗ್ಳು ಬಂದು ಕೂತಿದ್ರು, 4 ವರ್ಷ ಆಯ್ತು ರೀ ಪೊಲೀಸ್ ಇದು ಕರೆದಕ್ಕೆ. ಕರಿತೀವಿ ವಿಚಾರ ಮಾಡ್ತೇವೆ, ಚಿಂತನೆ ಮಾಡ್ತೇವೆ, ಏನು ಸುಡ್ಗಾರ ಚಿಂತನೆ ಮಾಡ್ತೇವೆ. 4 ವರ್ಷದಿಂದ ಪೊಲೀಸರಿಗೆ ನೇಮಕಾತಿ ಇಲ್ಲ. KPSC ಒಳಗೆ ಬಡವರಿಗೆ ಸಿಗ್ತಾ ಇಲ್ಲ. ಈ ದೊಡ್ಡ ನನ್ನ ಮಕ್ಕಳ ಸಲುವಾಗಿ ಕ್ವಶನ್ ಪೇಪರ್ ಹೆಂಗೆ ತೆಗಿತಾರೆ ಗುರ್ತೈತನೋ, ಇಂಗ್ಲೀಷಿನಿಂದ ಕನ್ನಡ ಅನುವಾದ ಮಾಡೋದಪ್ಪ. ನಾ ಹೇಳ್ದೆ ಮೊನ್ನೆ, ಅದನ್ನು ಕೇಳಿಬಿಟ್ರಿ ಎಷ್ಟು ಕೆಟ್ಟ ಅನ್ನಿಸ್ತದ. ಕನ್ನಡದಿಂದ ಇಂಗ್ಲೀಷ್ ಅನುವಾದ ಮಾಡೋದು ಬಿಟ್ಟು ಆ ಗೂಗಲ್ ಕನ್ನಡ ಅಂತ ಐತತ್ತ ಅವ್ರದ್ದು, ಅವ ಶಬ್ದಗಳೇ ನಾವು ನಾ ಕೇಳಿದೆ, ಇದು ಕರಾವಳಿ ಕನ್ನಡನೂ ಅಲ್ಲ, ಮೈಸೂರದ ಮಲ್ಲಿಗೆ ಕನ್ನಡ ಅಲ್ಲ,
ನಮ್ಮ ಬಿಜಾಪುರ ಹೈದರಾಬಾದ್ ಕರ್ನಾಟಕದ ಕನ್ನಡನೂ ಅಲ್ಲ. ಇದು ಯಾವ ಕನ್ನಡ ರೀ ಎತ್ ಕೇಳಿದ ಸ್ಪೀಕರ್ಗೆ ನಿಮ್ಗರಿ ಏನಾರು ತಿಳಿತೈತೇನೆ ಈ ಪ್ರಶ್ನೆ ಕೇಳ್ಯಾನ. ಇಂಗ್ಲೀಷ್ ಕ್ವಶನೇ ಬೇರೆ, ಕನ್ನಡ ಕ್ವಶನೇ ಬೇರೆ. ಪಾಪ ಹಳ್ಳಿಯೊಳಗೆ ಕನ್ನಡದ ಕಲ್ತಂಥ ಒಬ್ಬ ಅಭ್ಯರ್ಥಿ ಅವನಿಗೆ ಇಂಗ್ಲೀಷ್ ಬರೋದಿಲ್ಲ. ಎಲ್ಲ ರಾಜಕಾರಣಿಗಳ ಮಕ್ಕಳು, ದೊಡ್ಡ ದೊಡ್ಡ ಆಫೀಸರ್ ಮಕ್ಕಳೆಲ್ಲ ಇಂಗ್ಲೀಷ್, ಹಾಯ್ ಪಪ್ಪ, ಹಾಯ್ ಡ್ಯಾಡಿ, ಹೌ ಆರ್ ಯು, ಗುಡ್ ಮಾರ್ನಿಂಗ್ ಡ್ಯಾಡ್, ಗುಡ್ ಮಾರ್ನಿಂಗ್ ಮಾಮ್, ಇದು ಕಲಿಸಿರ್ತಾರೆ. ಅವರಿಗೆ ಒಂದು ಕ್ವಶನೇ ಬೇರೆ, ನಮ್ಮ ಹಳ್ಳಿಯಾಗಿನ ಹುಡುಗರಿಗೊಂದು ಬೇರೆ. ಈ ರೀತಿ ಮೋಸ ಏನು ನಡೆದಾದ್ಲ KPSC ಒಳಗೆ. ಇವ್ರು ಯಾರಿಂದಲೂ ಉದ್ಧಾರ ಆಗೋದಿಲ್ಲ. ಇವ್ರು ಎಲ್ಲರಿಗೂ ಚಲೋ ಉತ್ಪನ್ನ ಐತಿ. 5 ಕೋಟಿ 10 ಕೋಟಿ ಅಂತ KPSC ಮೆಂಬರ್. ಅದಕ್ಕೆ ನಾ ಹೇಳ್ತೀನಿ ಬಂಧುಗಳೇ, ಪ್ರಾಮಾಣಿಕವಾಗಿ ಒಂದು UPSC ಮಾದರಿ ಮಾಡಿದ್ರೆ ಇವತ್ತು ಹಳ್ಳಿ ಒಳಗಿರುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ IAS ಆಗ್ಲಿಕ್ಕೆ ಸಾಧ್ಯತೆ, IPS ಆಗ್ಲಿಕ್ಕೆ ಸಾಧ್ಯ. ಹಂಗಾಯ್ತು ಹಂಗೆ KAS ಆಗ್ಲಿಕ್ಕೆ ಸಾಧ್ಯತೆ, ಒಬ್ಬ DSP ಆಗ್ಲಿಕ್ಕೆ ಸಾಧ್ಯ. ಎಷ್ಟು ಸಲ ಮಾರ್ಕ್ಸ್ಗಳನ್ನು ಉದ್ದೇಶಪೂರ್ವಕವಾಗಿ ಕ್ಯಾಲ್ಕುಲೇಷನ್ ತಪ್ತಾರೆ ನನ್ನ ಮಕ್ಕಳು. ಒಬ್ಬ ಅಧಿಕಾರಿ ಇದು ನನ್ನ ಬಳಿ ಬಂದ್ರೆ ಅಧಿಕಾರಿ, ಅವ್ರಿಗೇನಾಗಿತ್ತು, ಸೆಲ್ ಟ್ಯಾಕ್ಸ್ ಕಮರ್ಷಿಯಲ್ ಇದು ಆಗಿತ್ತು. ನಾ ಕುಮಾರಸ್ವಾಮಿಯವರು ಅವತ್ತು ಮಾಜಿ ಇದ್ದರು. ಯಾವುದು ಕಿರ್ಲೋಸ್ಕರ್ದು ಒಂದು ನ್ಯಾಚುರೋಪತಿ ಐತಲ್ರಿ ಬೆಂಗಳೂರು ಬನ್ನಿ, ಅಲ್ಲಿ ರೆಸ್ಟ್ ತೊಗೊಳಕತ್ತಿದ್ರು ಶಿವಶಂಕರು. ಜಿಂದಾಲಕ್ಕೆ ಪಾಪ ಬಂದರು. ನಮ್ಮ ಅಟಣಿ ತಾಲೂಕದ ಸರ್, ನಾನು ಕರೆಕ್ಟ್ ಮಾರ್ಕಸ್ ಏನೂ ಬೇಕಲ್ಲ, ಉಪಕಾರ ಬೇಕಾಗಲ್ಲ, ಹಾಕಿದ್ದು ಇವು ಕ್ಯಾಲ್ಕುಲೇಷನ್ ಮಾಡಿದ ಮಾರ್ಕಸ್ ಕರೆಕ್ಟ್ ಇದ್ರು DSP ಆಗ್ತಿದ್ರು. ಅದಕ್ಕೆ ಹೋಗಿ ನಡ್ರಿ ಅಂತೇಳಿ ಗೋನಾಳ್ ಭೀಮಪ್ಪ ಅಂತೇಳಿ ಅವ್ರು ಚೇರ್ಮನ್ ಇದ್ರು KPSC. ಕುಮಾರ ನನ್ನ ಬಳಿ ಕರ್ಕೊಂಡು ಹೋದೆ. ಅವಾಗ ನಾ JDSನಾಗಿದ್ದೆ. ಕುಮಾರಣ್ಣ ರಾಷ್ಟ್ರಪತಿಯಾಗಿದ್ದರು. ಅಣ್ಣ ಇದು ಅದು ನಿಮ್ಮ ಕ್ಯಾಂಡಿಡೇಟ್ ಐತದು ಚೇರ್ಮನ, ಇವ್ ನಮ್ಮ ಪಾಪ ಅತಣಿಯು ಭಾಳ ಒಳ್ಳೆ ಮನುಷ್ಯ ಆದ್ರೆ ಇದೊಂದು ಹೇಳತ್ತೆ. ಫೋನ್ ಮಾಡಿ ನೋಡ್ರದು ಯಾಕೋ ಬ್ರದರ್ದು ಯಾಕೋ ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆ ಅದು ಬ್ರದರ್ ಅಂತ ನನ್ನ ಹೇಳಿದ್ರು. ಹೇಳಿದ 1 ವಾರನಾಗ ಈ DSP ಅದ, ಈಗ SP ಅದ.